ನಲ್ಲೂರಿನಲ್ಲಿ ಅಶ್ರಫ್ ಎಂಬವನ ಮನೆಯಲ್ಲಿ ನಿರಂತರ ಸುಮಾರು 2-3 ವರ್ಷಗಳಿಂದ ಇದೇ ರೀತಿಯಾದಂತಹ ಗೋಹತ್ಯೆ, ಗೋವನ್ನು ಕದ್ದು ತಂದು ಅದನ್ನು ಕಸಾಯಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ವೀಕ್ಷಕರೇ, ಕಾರ್ಕಳ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ದನವನ್ನು ಕದಿಯುವ ಹಾಗೂ ಕಡಿಯುವ ಅಕ್ರಮ ಚಟುವಟಿಕೆಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಮತ್ತು ಅಸಮಾಧಾನ ತೀವ್ರಗೊಂಡಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ರಾತ್ರಿ ವೇಳೆಯ ವಾಹನ ಸಂಚಾರ, ಸಂಶಯಾಸ್ಪದ ಚಲನವಲನ ಇವು ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಈ ಕಾರ್ಕಳದ ನಲ್ಲೂರು ಬಳಿ ಇರುವ ಮನೆಯೊಂದರಲ್ಲಿ ದನದ ಮಾಂಸ ತಯಾರಿಸಲಾಗುತ್ತಿದೆ ಎಂಬ ಪಕ್ಕಾ ಮಾಹಿತಿ ಪೊಲೀಸರಿಗೆ ಸಿಕ್ಕ ನಂತರ ಕಾರ್ಕಳ ಗ್ರಾಮಾಂತರ ಠಾಣೆಯ ತಂಡ ತಕ್ಷಣ ಕಾರ್ಯಾಚರಣೆ ಆರಂಭಿಸಿತು. ದಾಳಿ ನಡೆದ ಕ್ಷಣದಿಂದಲೇ ಈ ಘಟನೆ ಸ್ಥಳೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ನಲ್ಲೂರಿನ ಅಶ್ರಫ್ ಎಂಬವರ ಮನೆಯಲ್ಲಿ ಹೋರಿಯನ್ನು ಕತ್ತರಿಸಿ ಮಾಂಸ ಮಾಡಿ ಮಾರಾಟಕ್ಕೆ ಸಿದ್ಧಪಡಿಸಲಾಗುತ್ತಿದೆ ಎಂಬ ಗಂಭೀರ ಮಾಹಿತಿ ದೃಢಪಟ್ಟಿತು. ಪೊಲೀಸರು ತಕ್ಷಣ ಪರಿಶೀಲನೆ ನಡೆಸಿ ವಿಷಯ ನಿಜ ಎಂದು ದೃಢಪಟ್ಟ ನಂತರ ದಾಳಿ ಬಿಗಿಗೊಳಿಸಿದರು. ಕಾರ್ಕಳ ಗ್ರಾಮಾಂತರ ಎಸ್ಐ ಪ್ರಸನ್ನ ಎಂಎಸ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿದಾಗ ಮನೆಯೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಿಸಿಟ್ಟಿದ್ದ ದನದ ಮಾಂಸ ಪತ್ತೆಯಾಯಿತು. ತೂಕಕ್ಕೆ ಸಜ್ಜಾಗಿ ಸಂಗ್ರಹಿಸಿದ್ದ ಮಾಂಸವನ್ನು ಪೊಲೀಸರು ಸ್ಥಳದಲ್ಲೇ ವಶಪಡಿಸಿಕೊಂಡರು. ಈ ಅಕ್ರಮ ದನ ಕಡಿಯುವ ಚಟುವಟಿಕೆ ಬಗ್ಗೆ ಹಿಂದೂ ಸಂಘಟನೆಗಳು ಹಲವು ದಿನಗಳಿಂದ ಮಾಹಿತಿ ಕಲೆ ಹಾಕಿ ಪೊಲೀಸರಿಗೆ ಹಂಚಿಕೊಂಡಿದ್ದರೆಂದು ಮೂಲಗಳು ಹೇಳುತ್ತಿವೆ. ಈ ಸುಳಿವಿನ ಆಧಾರದ ಮೇಲೆಯೇ ಪೊಲೀಸರು ದಾಳಿ ನಡೆಸಿ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಗೋಕಳ್ಳತನ ಮತ್ತು ಅಕ್ರಮವಾಗಿ ಗೋವನ್ನು ಕಡಿಯುವಂತಹದ್ದು ಕಾರ್ಕಳದ ನಿರಂತರವಾಗಿ ಸಾಗ್ತಾನೆ ಇದೆ. ಅದರ ಒಂದು ಭಾಗ ಈಗ ಕಾರ್ಕಳದ ನಲ್ಲೂರಿನಲ್ಲಿ ಅಶ್ರಫ್ ಎಂಬವನ ಮನೆಯಲ್ಲಿ ನಿರಂತರ ಸುಮಾರು 2-3 ವರ್ಷಗಳಿಂದ ಇದೇ ರೀತಿಯಾದಂತಹ ಗೋಹತ್ಯೆ, ಗೋವನ್ನು ಕದ್ದು ತಂದು ಅದನ್ನು ಕಸಾಯಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ನಡೆಯುತ್ತಿತ್ತು. ಆದರೆ ಇವತ್ತು ಬೆಳಿಗ್ಗೆ ಅದನ್ನು ಸುಮಾರು 2.5 ಟನ್ಗಿಂತಲೂ 2.5 ಸಾವಿರ kgಗಿಂತಲೂ ಹೆಚ್ಚು ದನದ ಮಾಂಸ ಅಶ್ರಫ್ ಎಂಬವನ ಮನೆಯಲ್ಲಿ ಪತ್ತೆಯಾಗಿದೆ. ಇವತ್ತು ಕಸಾಯಿಖಾನೆಯನ್ನು ಅಕ್ರಮವಾಗಿ ಕಸಾಯಿಖಾನೆ ಮಾಡ್ತಾ ಅದರ ಪಕ್ಕದ ಜಾಗದಲ್ಲಿ ಗೋವನ್ನು ಕಡಿಯುವಂಥದ್ದು ಮತ್ತು ಅದನ್ನು ಕದ್ದು ಮತ್ತು ಅದನ್ನು ಗೋಮಾಫಿಯಾದಲ್ಲಿ ಒಬ್ಬ ಸಕ್ರಿಯ ವ್ಯಕ್ತಿ ಅಂತ ಹೇಳ್ಬೋದು. ಅಶ್ರಫ್ ಎನ್ನುವಂಥ ವ್ಯಕ್ತಿ ನಲ್ಲೂರು ಅಂತ ಹೇಳುವಂಥದ್ದು ಯಾವ ರೀತಿಯಾದಂತಹ ಗ್ರಾಮ ಅಂತ ಹೇಳಿದರೆ ಇಡೀ ಎಲ್ಲರೂ ಕೂಡ ಭಾರಿ ಶಾಂತಿಯುತವಾಗಿ ಒಟ್ಟಿನಲ್ಲಿ ಸಹಬಾಳ್ವೆಯಿಂದ ಬಾಳುತ್ತಿರುವಂತಹ ಪ್ರದೇಶ. ಆ ಜಾಗದಲ್ಲಿ ಇವತ್ತು ಒಬ್ಬ ನಿರಂತರವಾಗಿ ಈ ರೀತಿಯಾದಂಥ ಜಿಹಾದಿ ಕೃತ್ಯವನ್ನು ಮಾಡ್ತಿದ್ದಂತ ಹೇಳಿದರೆ ಸಮಾಜದಲ್ಲಿ ಒಂದು ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ಇದರಲ್ಲಿ ಇಲ್ಲಿರುವಂಥ ಹಿಂದೂ ಸಮಾಜ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತಾ ಜಿಹಾದಿ ಕೃತ್ಯವನ್ನು ಮಾಡುವಂಥ ವ್ಯಕ್ತಿ. ಈಗ ಇವತ್ತಿನ ಪರಿಸರದ ತುಂಬ ಜನ ಇವತ್ತು ಇಲ್ಲಿ ಹೇಳ್ತಾ ಇದ್ರು, ನಮ್ಮಲ್ಲಿ 2 ಕರುಗಳಿಲ್ಲ, 2 ದನಗಳಿಲ್ಲ, ನಮ್ಮ ನಾಯಿಯನ್ನು ಸಾಯಿಸಲಾಗಿದೆ, ನಮ್ಮ ನಾಯಿಯನ್ನು ಹತ್ಯೆ ಮಾಡಲಾಗಿದೆ. ಈ ರೀತಿಯಾಗಿ ಎಲ್ಲ ರೀತಿಯಲ್ಲಿ ಈ ರೀತಿಯಾದಂಥ ಕೃತ್ಯಗಳು ನಡೀತಿರಬೇಕಾದ್ರೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಪೊಲೀಸ್ ಇಲಾಖೆ ಇವತ್ತು ಕೆರವಾಶೆಯಲ್ಲಿ ನಡೆದಂಥ ಘಟನೆ ಇರ್ಬೋದು, ಅಥವಾ ಇತ್ತೀಚೆಗೆ 2-3 ದಿವಸಗಳ ಹಿಂದೆ ಗುಡ್ಡೆ ಅಂಗಡಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಗೋಕಳ್ಳತನ ನಡೀತಾನೆ ಇದೆ. ಗೋಕಳ್ಳತನ ನಡೆಯುವಂಥದ್ದು ಮುಂದೆ ಎಲ್ಲಿ ಹೋಗ್ತದೆ? ಈ ರೀತಿಯಾದಂಥ ಅಶ್ರಫ್ನಂತಹ ಯಾವ ಜಿಹಾದಿಗಳಿದ್ದಾರೆ ಇವತ್ತು ಇವರ ಮನೆಗಳಲ್ಲಿ ಈ ರೀತಿಯ ಸುಮಾರು ಮನೆಗಳು ಇವತ್ತು ಕಾರ್ಕಳದ ಹಲವು ಪ್ರದೇಶಗಳಿದೆ. ಆ ಪ್ರದೇಶಗಳಲ್ಲಿ ಅಕ್ರಮವಾಗಿ ಗೋವನ್ನು ಕಸಾಯಿ ಮಾಡುವಂಥದ್ದು, ಗೋವನ್ನು ಕಡಿಯುವಂಥದ್ದು ಕೆಲಸಗಳು ನಿರಂತರ ಆಗ್ತಾ ಇದೆ. ಹಿಂದೂ ಸಮಾಜ ಶ್ರದ್ಧೆಯ ಮೇಲೆ ಇವತ್ತು ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಇದ್ದಾರೆ ಈ ಅಕ್ರಮ ಜಿಹಾದಿಗಳು. ಇವತ್ತು ಮುಸ್ಲಿಂ ಏನು ಮುಖಂಡರಿದ್ದಾರೆ ಇದನ್ನು ಎಚ್ಚೆತ್ತುಕೊಂಡು ಕಾರ್ಕಳದಲ್ಲಿ ಇವತ್ತಿನವರೆಗೆ ಶಾಂತಿಯಾದಂಥ ಜೀವನ ನಡೀತಾ ಇದೆ. ಮತ್ತೆ ಈ ಸಮಾಜದಲ್ಲಿ ಶಾಂತಿಯನ್ನು ಕೆಡಿಸುವಂಥ ಕೃತ್ಯಗಳು ನಡೀತಾ ಇದೆ. ಮುಸ್ಲಿಂ ಮುಖಂಡರು ಕೂಡ ಇದರ ಬಗ್ಗೆ
ತಕ್ಷಣ ಈ ಸಮಾಜವನ್ನು ಇಲ್ಲಿರುವಂಥ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವರನ್ನು ಕರೆದು ಇವರಿಗೆ ಎಚ್ಚರಿಕೆಯನ್ನು ನೀಡಬೇಕು. ಇವತ್ತು ಸಂಘಟನೆಗಳು ಭಾರಿ ಶಾಂತಿಯುತವಾಗಿ ನಾವು ಇದನ್ನು ತಿಳಿಸುವಂಥ ಪ್ರಯತ್ನ, ಕಾನೂನಿನ ಮೂಲಕ ಸಂವಿಧಾನದ ಪ್ರಕಾರ ನಡೆಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ರೀತಿಯಾದಂತಹ ತಾಳ್ಮೆ ಇರುತ್ತೆ. ಆ ತಾಳ್ಮೆ ಕಟ್ಟಿ ಹೊಡೆದು ಹೋದರೆ ಸಮಾಜ ಅದನ್ನು ಎದುರಿಸಬೇಕಾಗತ್ತೆ, ಅಥವಾ ಯಾವ ಜಿಹಾದಿಗಳ ಅವರನ್ನು ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಏನು ಈ ಅಶ್ರಫ್ ಇದ್ದಾನೆ, ಆ ಅಶ್ರಫ್ನ ಮನೆಯನ್ನು ಯಾವ ರೀತಿಯಾಗಿ ಅದನ್ನು ಹರಾಜು ಮಾಡಬೇಕು, ಅದನ್ನು ಸೀಸ್ ಮಾಡಬೇಕು, ಮತ್ತು ಎಲ್ಲಿ ಹತ್ಯೆಯಾಗಿದೆ ಗೋವು ಅದನ್ನು ಕೂಡ, ಆ ಜಾಗವನ್ನು ಕೂಡ ಸೀಸ್ ಮಾಡಬೇಕೆನ್ನುವಂಥದ್ದು ಇಡೀ ಸಂಘಟನೆಗಳ, ಹಿಂದೂ ಸಂಘಟನೆಗಳ ಆಗ್ರಹ ಇರುವಂಥದ್ದು. ಮತ್ತು ಅವನ ಮೇಲೆ ಕಠಿಣವಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಮತ್ತು ಇಡೀ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆ ಈ ರೀತಿಯಾದಂಥ ಎಲ್ಲೆಲ್ಲಿ ಕೇಂದ್ರಗಳಿದೆ ಮತ್ತು ಯಾರ್ಯಾರು ಈ ರೀತಿಯಾದಂಥ ವ್ಯಕ್ತಿಗಳಿದ್ದಾರೆ ಅವರನ್ನೆಲ್ಲರನ್ನ ಪತ್ತೆ ಹಚ್ಚಿ ಅವರನ್ನು ಬಂಧನ ಮಾಡಬೇಕೆನ್ನುವಂಥದ್ದು ಇಡೀ ಹಿಂದೂ ಸಂಘಟನೆಗಳ ಆಗ್ರಹ.